ಜನರೊಂದಿಗೆ ಜನತಾದಳ ಜನರೊಂದಿಗೆ ಯಾವಾಗಲೂ ಇದೆ. ಇವತ್ತು ಮೆಂಬರ್ಶಿಪ್ ಡ್ರೈವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅದು ಒಂದು ಹೊಸ ಸಿಸ್ಟಮ್ ಮಾಡಿದ್ದಾರೆ. ಅದನ್ನ ಉದ್ಘಾಟನೆ ಮಾಡೋದಕ್ಕೆ ಬಹಳ ಒಳ್ಳೆಯ ಪರಿಣಾಮಕಾರಿಯಾದ ಒಂದು ಸಿಸ್ಟಮ್. ಅದು ಬಹಳ ಸಂತೋಷ. ನಿಜವಾಗಲೂ ಕೂಡ ಅದರ ಮೂಲ ಉದ್ದೇಶ ಇವತ್ತು ಮುಂದೆ ನಮ್ಮ ಪಕ್ಷ ಬಿಜೆಪಿ ಜೊತೆ ಸೇರಿಕೊಂಡು ಈ ರಾಜ್ಯದಲ್ಲಿ ಸರ್ಕಾರವನ್ನ ತೆಗೆದುಕೊಳ್ಳುವ ಒಂದು ಉದ್ದೇಶದಿಂದ ಇವತ್ತು ಆಡಳಿತವನ್ನು ತೆಗೆದುಕೊಳ್ಳುವ ಒಂದು ಉದ್ದೇಶದಿಂದ ಇವತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾನ್ಯ ದೇವೇಗೌಡರ ಒಂದು ಅಡ್ವೈಸಿಂದ ಅವರ ಒಂದು ಅಡ್ವೈಸಿಂದ ಮತ್ತೆ ನಮ್ಮ ಕುಮಾರಸ್ವಾಮಿಯವರ ಆಶೀರ್ವಾದದಿಂದ ನಮ್ಮ ನಿಖಿಲ್ ರವರನ್ನ ಜವಾಬ್ದಾರಿ ವಹಿಸಿದ್ದಾರೆ. ರಾಜ್ಯಾದ್ಯಂತ ಇವತ್ತು ಟೂರ್ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ದಿಸೆಯಲ್ಲಿ. ಬಹಳ ಸಂತೋಷ. ಎಲ್ಲ ಕಡೆ ಬಹಳ ಅದ್ಭುತವಾಗಿ ಜನ ಇದೇ ರೀತಿ ಯಾವ ರೀತಿ ಇವತ್ತು ನಮ್ಮ ಶ್ರೀನಿವಾಸಪುರದಲ್ಲಿ ಚಿಂತಾಮಣಿಯಲ್ಲಿ ಸೇರಿದ್ರು, ಅದೇ ಟೈಮ್ ನಿನ್ನೆ ಕೂಡ ನಮ್ಮ ಬಂಗಾರಪೇಟೆಯಲ್ಲಿ ಸೇರಿದ್ರು, ಕೋಲಾರಲ್ಲಿ ಕೂಡ ಸೇರಿದ್ರು. ಬಹಳ ಸಂತೋಷ. ನಿಜವಾಗಲೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಈ ಒಂದು ಕಾರ್ಯಕ್ರಮ ಬಹಳ ಪರಿಣಾಮಕಾರಿಯಾಗಿ ನಡೀತಾ ಇದೆ. ಇದನ್ನ ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರು ಈ ಕಾರ್ಯಕ್ರಮನ ಇನ್ನ ಹೆಚ್ಚಿನ ರೀತಿಯಲ್ಲಿ ಅದನ್ನ ಮುಂದುವರಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಬಹಳ ಸಂತೋಷ. ನಿಜವಾಗ್ಲೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು ಇವತ್ತು. ಯಾಕಂದ್ರೆ ಇವತ್ತು ನೋಡ್ತಾ ಇದ್ದೀರಿ, ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ 5 ಸಾರಿ ನನಗೆ ಶಾಸಕನಾಗಿ ಮಾಡಿದ್ದೀನಿ, ನಿಮ್ಮ ಸೇವಕನಾಗಿ ಮಾಡಿದ್ದೀನಿ. ಇವತ್ತು ಕೂಡ ನಾನು ಶಾಸಕ ಒಬ್ಬ ನಾಯಕ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಿಮ್ಮ ಸೇವಕನೇ ಇವತ್ತು ಅಷ್ಟೇ, ಯಾವತ್ತೂ ಅಷ್ಟೇ. ಯಾರನ್ನಾದ್ರೂ ಕಿಂಚಿತ್ತು ಒಂದು ಮಾತು ದುಬಾರಿ ಮಾತು ಆಡಿದ್ರೆ ನಾನು 50 ವರ್ಷದ ರಾಜಕಾರಣದಲ್ಲಿ ಹೇಳಿ, ಇವತ್ತು ಅಷ್ಟೇ. ಯಾರೇ ಬರಲಿ ಸೌಜನ್ಯವಾಗಿ ಮಾತಾಡಿ ಕಾಫಿ ಕೊಟ್ಟು ಗೌರವದಿಂದ ಅವ್ರನ್ನ ಕೆಲಸ ಮಾಡಿ ಕಳಿಸ್ಕೊಡ್ತೀನಿ. ಈ ಸಾರಿ 300 ಬೋರ್ವೆಲ್ಸ್ ಕೊಟ್ಟಿದ್ದೇನೆ. ಬಹುಶಃ ನನಗೆ ಸಿಕ್ಕಿತ್ತು, ಬೋರ್ವೆಲ್ ಸಿಕ್ಕಿತ್ತು. ಬಡವರಿಗೆ, SC ST ಜನಾಂಗ, ಹಿಂದುಳಿದವರಿಗೆ ಸುಮಾರು 250-300 ಬೋರ್ವೆಲ್ಸ್ ಅನ್ನ ಕೊಟ್ಟಿದ್ದೇನೆ. ಇನ್ನ ಹೆಚ್ಚಿನ ರೀತಿಯಲ್ಲಿ ತರೋಣ, ಕೊಡೋಣ. ಬಹಳ ಸಂತೋಷ. ನಿಜವಾಗ್ಲೂ ಕೂಡ ಇವತ್ತು ಇಂಥ ಒಂದು ಸರ್ಕಾರವನ್ನ ನಾವು ಎಂದೂ ಕಂಡಿಲ್ಲ. ನನ್ನ 45 ವರ್ಷದ ರಾಜಕಾರಣದಲ್ಲಿ ನಿಮ್ಮೆಲ್ಲರ ಸೇವಕನಾಗಿ MLA ಆಗಿ ವಿಧಾನಸೌಧದಲ್ಲಿ ಇಂಥ ಒಂದು ದರಿದ್ರ ಸರ್ಕಾರವನ್ನು ಯಾವತ್ತೂ ಕೂಡ ನೋಡಿರಲಿಲ್ಲ. 2 ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ ಅಂದ್ರೆ ಏನು? ಸೊನ್ನೆ. ಪಾಪ ಯಾರಾದರೂ ಅನೇಕ ಜನ ಇವತ್ತು ನನ್ನ MLA ಗ್ರಾಂಟ್ಸ್ ಅಲ್ಲಿ 4 ಕೋಟಿ ಬಂದಿದೆ. 3 ಕೋಟಿ ಬಂದಿದೆ. 4 ಕೋಟಿ ರೂಪಾಯಿ ಈಗಾಗಲೇ ನಾನು ದೇವಸ್ಥಾನಗಳಿಗೂ ಮತ್ತೆ ಮೂಲಭೂತ ಸೌಕರ್ಯಗಳಿಗೂ, ಗ್ರಾಮದಲ್ಲಿ SC ST ಸೌಕರ್ಯಗಳಿಗೆ ಮಿಕ್ಕಿದ್ದು ಕಾರ್ಯಕರ್ತರ ಯಾರು ಪಾಪ ಕೆಲಸಕ್ಕೆ ಅವರ ಒಂದು ವರ್ಕುಗಳಿಗೆ ಕೊಡುವುದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಒಬ್ಬರು ಕೊಟ್ಟರೆ ಇನ್ನೊಬ್ಬರಿಗೆ ಆಗುವುದಿಲ್ಲ. ಅದಕ್ಕೋಸ್ಕರ ಮೂಲಭೂತ ಸೌಕರ್ಯಗಳಿಗೆ SC ST ಕಾಲೋನಿಗಳಲ್ಲಿ ಮತ್ತೆ ಈ ದೇವಸ್ಥಾನಗಳಿಗೆ ಯಾಕಂದ್ರೆ ನಮಗೆ 7 ಹೋಬಳಿ ಬರುತ್ತೆ. ಸುಗಟೂರು, ಹೋಳೂರು, ರೋಣೂರು, ರಾಯಲ್ಪಾಡು, ಯಲ್ದೂರು ಮತ್ತೆ ನೆಲವಂಕಿ ಇವೆಲ್ಲ ಕೂಡ 7 ಹೋಬಳಿ ಬರುತ್ತೆ. 400 ಗ್ರಾಮಗಳು ಬರುತ್ತೆ. ಆದ್ದರಿಂದ ಸುಮಾರು 3.25 ಕೋಟಿ ರೂಪಾಯಿ, 4 ಕೋಟಿ ರೂಪಾಯಿನ ಈ ಕೆಲಸ ಕಾರ್ಯಗಳನ್ನ ನಾನು ನನ್ನ ಒಂದು ಗ್ರಾಂಟ್ ಅಲ್ಲಿ ಕೊಟ್ಟಿದ್ದೇನೆ. ಬೇರೆ ಸರ್ಕಾರದಿಂದ ಇವತ್ತು ಗ್ರಾಂಟ್ಸ್ ಬರಬೇಕಾದ್ರೆ ಏನು ನಾವೊಂದು ಅವರು ಯಾರಿಗಾದ್ರೂ ಲೆಟರ್ ಕೊಡಬೇಕು. ಅವರು ಲೆಟರ್ ತರ್ತಾರೆ, ಕೆಲಸಗಳು ನಮೂದಿಸಿ ಆ ಲಿಸ್ಟ್ ಕೊಡಬೇಕು. ಲಿಸ್ಟ್ ಕೊಟ್ಟರೆ ಅವರು 13% ವಿಧಾನಸೌಧದಲ್ಲಿ ಕೊಟ್ಟು ಕೆಲಸಗಳನ್ನ ತರ್ತಾರೆ, ಮತ್ತೆ ಆ ಕೆಲಸಗಳನ್ನ ಇಲ್ಲಿ ಮಾಡ್ತಾರೆ. ಈ ರೀತಿ ಸರ್ಕಾರ ವಿಧಾನಸೌಧದಲ್ಲಿ ನಡೀತಾ ಇದೆ. ಇಂಥ ಒಂದು ನೀಚ ಸರ್ಕಾರವನ್ನ, ಭ್ರಷ್ಟ ಸರ್ಕಾರವನ್ನ ನಾವು ಕಿತ್ತೊಗೊಳ್ಳಲೇಬೇಕು. ಇವತ್ತು
ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.